We are all very happy. Thank you. We are all very happy. Thank you. ಇಲ್ಲ ಆ್ಯಕ್ಚುಲಿ ಏನಂದರೆ ಮೊದಲನೇದಾಗಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಸಿನಿಮಾ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಇವತ್ತು ನಮ್ಮ ಫ್ರೆಂಡ್ಸ್ಗೆ, ಇಂಡಸ್ಟ್ರಿ ಅವ್ರಿಗೆ ಸಿನಿಮಾ ತೋರಿಸಿದ್ವಿ ಆ್ಯಂಡ್ ಎವ್ರಿಬಡಿ ಈಸ್ ವೆರಿ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ನಾವೆಲ್ಲ ಇಷ್ಟು ಖುಷಿಯಾಗಿ ಇರುವಾಗ ಅದು ಗೊತ್ತಾಗುತ್ತೆ ಅನಿಸುತ್ತೆ ದಟ್ ದ ಫಿಲ್ಮ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂತ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಮೀಡಿಯಾ, ಪಾಪರಾಜಿ ಇರ್ಬೋದು, ನ್ಯೂಸ್ ಚಾನೆಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಅಸ್ ಆ್ಯಂಡ್ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಐ ಆಮ್ ಡೆಫಿನೆಟ್ಲಿ ಗೋನ್ ಟು ವಾಚ್ ದ ಫಿಲ್ಮ್ ಅಗೇನ್. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಒನ್ಸ್ ಅಗೇನ್. ಏನು ಅವ್ರು ಅದೇ ಹೇಳ್ತಾ ಇದ್ದ, ಅಕ್ಕ ನೀನೇನಕ್ಕ ಮೊದಲನೇ ಸಿನಿಮಾ ಬಿಗಿನಿಂಗಲ್ಲಿ ಸಿನಿಮಾ ಲಾಸ್ಟಲ್ಲಿ ನೀನೇ ಇದೆಯಾ ಅಂತ ಹೇಳಕ್ಕ, ಮತ್ತೆ ಬಂದು ಸಿನಿಮಾ ನೋಡ್ತಾರೆ ಅಂತ ಹೇಳ್ತಿದ್ದ. ಸೊ ವಿ ವರ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಈಚ್ ಅದರ್. ಬಟ್ ಇದೆಲ್ಲ ಖುಷಿ ಯಾವಾಗ ಆಗುತ್ತೆ, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ಆಗುತ್ತೆ. ಈ 5 ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಐ ಥಿಂಕ್ ಇವತ್ತು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಆ ಖುಷಿ ಖಂಡಿತ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ಎಲ್ಲರೂ ಬಂದು ಸಿನಿಮಾ ನೋಡಿ. ಇಂಡಸ್ಟ್ರಿ ಸಪೋರ್ಟ್ ಸಿಕ್ಕಿದ್ದು. ಇವತ್ತು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ಖುಷಿಪಟ್ಟರು. ನಾವೆಲ್ಲರೂ ನಿನ್ನೆ ಫೋನ್ ಮಾಡಿದ್ದು ಪ್ರತಿಯೊಬ್ಬರಿಗೂ ಆ್ಯಂಡ್ ಎವ್ರಿಬಡಿ ಕೇಮ್ ಆ್ಯಂಡ್ ವಾಚ್ ದ ಫಿಲ್ಮ್. ಅದಕ್ಕಿಂತ ದೊಡ್ಡ ಸಪೋರ್ಟ್ ಏನಿತ್ತು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಕರ್ನಾಟಕದ ಜನತೆಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ CD ಸಿನಿಮಾಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಸಿನಿಮಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. 2ನೇ ಬಾರಿಗೆ ನೋಡ್ತಾ ಇರೋದು, ಬಟ್ ಎಷ್ಟೇ ಸತಿ ನೋಡಿದ್ರೂ ಬೇಜಾರಂತೂ ಆಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಫರ್ಟು, ಪ್ರತಿಯೊಬ್ಬ ಪ್ರೊಡಕ್ಷನಿಂದ ಹಿಡಿದು, ಟೆಕ್ನಿಷಿಯನಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು ಎಲ್ಲರ ಎಫರ್ಟ್ಸ್ ತೆರೆ ಮೇಲೆ ನೋಡಿದಾಗ ಇಟ್ ಫೀಲ್ಸ್ ಸೋ ಹ್ಯಾಪಿ. ಆ್ಯಂಡ್ ಇವತ್ತು ನಮ್ಮ ಸ್ಪೆಷಲ್ ಸ್ಕ್ರೀನಿಗೆ ಬಂದಿರೋಂಥ ಎಲ್ಲ ಆರ್ಟಿಸ್ಟಿಗೂ, ಕಲಾವಿದರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಎಲ್ಲರೂ KD ಸಿನಿಮಾನ ಯಾರ್ಯಾರು ನೋಡಿಲ್ಲ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮ ಇಡೀ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಟು ಪ್ರೇಮ್ ಸರ್, ಥ್ಯಾಂಕ್ಸ್ ಟು ಬ್ರೋ ಸರ್, ಮೇಡಮ್ ಆ್ಯಂಡ್ KVR. ಅಮೇಸಿಂಗ್ ಮೂವಿ. ನಾನು ಸರ್ ಜೊತೆ ಕೆಲಸ ಮಾಡೋದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು. ಫೈನಲಿ ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು ಸರ್. ಚಲನಚಿತ್ರದ ಬಗ್ಗೆ ಏನು ಹೇಳುವಂಥ ಸ್ಥಿತಿನಲ್ಲಿ ಇಲ್ಲವೇ ಇಲ್ಲ ನಾವು. ಯಾಕಂದರೆ ಮೊದಲನೇ ಬಾರಿಗೆ ಸಂಪೂರ್ಣ ಚಲನಚಿತ್ರ ನೋಡಿದ್ವಿ. ನಿಜವಾಗ್ಲೂ ಒಂದು ಪದದಲ್ಲಿ ಹೇಳಬೇಕು ಅಂತ ಅಂದರೆ, ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಬ್ಬಳು ಕನ್ನಡತಿಯಾಗಿ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಈ ಥರ ಚಲನಚಿತ್ರಗಳು ಸಾಕಷ್ಟು ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಆಮೇಲೆ ಸುಮಾರು ಜನ ಹೇಳ್ತೀವಲ್ಲ, ಒಳ್ಳೆ ಚಲನಚಿತ್ರ ಮಾಡಿದ್ರೆ ಯಾಕೆ ನೋಡಲ್ಲ ಅಂತ. ಆ ಎಲ್ಲ ಅಂಶಗಳು, ಪ್ರತಿಯೊಂದು ಅಂಶಗಳು ಕೂಡ ಈ ಚಲನಚಿತ್ರದಲ್ಲಿ ಇದೆ. ನಿರ್ದೇಶನ ಆಗಬಹುದು, ಆ ಸೆಟ್ಟಿಂಗ್ಸ್ ಆಗ್ಬೋದು, ಹಾಡುಗಳಾಗ್ಬೋದು, ಡೈಲಾಗ್ಗಳಾಗ್ಬೋದು, ಕಥೆ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಆ್ಯಕ್ಷನ್ಸ್ ಅಂತೂ ನಿಜವಾಗ್ಲೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಈ ಭಾರತೀಯ ಚಲನಚಿತ್ರ ಉದ್ಯಮದಲ್ಲೇ ಕೂಡ ಇಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ನಾವು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಪ್ರತಿಯೊಂದು ನಾವೆಷ್ಟು 100 ಸಿನಿಮಾಗಳನ್ನ ನೋಡಿದ್ರೂ ಸಹ ಈ ಚಲನಚಿತ್ರದಲ್ಲಿ ಯಾವತ್ತೂ ನೋಡದೇ ಇರೋ ಅಂಶಗಳು ಭಯಂಕರವಾಗಿದೆ. ಆಮೇಲೆ ಎಲ್ಲ ಡೀಟೇಲ್ಸ್ಗೂ ಒತ್ತು ಕೊಟ್ಟಿರೋದು ತುಂಬ ಖುಷಿ ಆಗುತ್ತೆ. ಪ್ರೇಮ್ ಸರ್ ಅಂತೂ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕಿಂತ ಒಬ್ಬರು ನಿರ್ದೇಶಕರಿರೋದು ನಮ್ಮ ಅದೃಷ್ಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಈ ಚಲನಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಸಾವಿರಾರು ಸಿನಿಮಾ ಮಾಡೋದ್ರ ಬದಲು ಈ ಥರ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಅಂತ ನನಗನ್ಸುತ್ತೆ. ಆಮೇಲೆ ಧ್ರುವ ಸರ್ಜಾ ಸರ್ನಂತೂ ಈ ರೀತಿಯಾಗಿ ನಾವು ಯಾವತ್ತೂ ನೋಡಿರಲಿಲ್ಲ. ಇಷ್ಟು ಅಮೇಝಿಂಗ್ ಎಮೋಷನ್ಸು, ಆ್ಯಕ್ಷನ್ ಎಲ್ಲ ಆ್ಯಕ್ಷನ್ಸ್ ನೋಡಿದ್ವಿ, ಬಟ್ ಅವ್ರ ಎಮೋಷನ್ಸು ಅತ್ಯದ್ಭುತವಾಗಿದೆ. ಇನ್ನೂ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋಗ್ಬೋದು, ಬಟ್ ಮಾತಾಡೋರು ತುಂಬ ಜನ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ
ಚಲನಚಿತ್ರ ತುಂಬ ಚೆನ್ನಾಗಿದ್ರೆ ಬಂದು ನೋಡ್ತೀವಿ ಅಂತ ಹೇಳ್ತೀರಲ್ಲ, ದಯವಿಟ್ಟು ಬಂದು ನೋಡಿ. ನಿಮಗೆ 2.5 ಗಂಟೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಧನ್ಯವಾದಗಳು.